ಈ ಬೇಸಿಗೆ ಕಾಲದೊಳಗ ಸಾಯಂಕಾಲ ಆದ ತಕ್ಷಣ ಏನಾದ್ರೂ ತಣ್ಣಗೆ ತಂಪಾಗಿರೋದು ಏನಾದ್ರೂ ತಿನ್ಬೇಕು ಅನಿಸ್ತದ. ಅದ್ರೊಳಗ ಚಾಟ್ ಅಂದ್ರ ಮುಗೀತು, ಎಲ್ಲರೂ ಬಹಳ ಇಷ್ಟಪಟ್ಟು ತಿಂತಾರೆ. ಇವತ್ತು ಈ ಕಲರ್ಫುಲ್ ಆಗಿರೋ ಚಾಟನ್ನ ನಾವು ಮನೆಯೊಳಗ ಯಾವ ರೀತಿ ಮಾಡೋದು ನೋಡೋಣ. ಆಮೇಲೆ ಇದಕ್ಕೆ ನಾನು ಒಂದು ಸೀಕ್ರೆಟ್ ಮಸಾಲಾದ ರೆಸಿಪಿ ನಿಮ್ಗೆ ಶೇರ್ ಮಾಡ್ತೀನಿ. ಆಮೇಲೆ ಒಂದು ಕೆಂಪು ಚಟ್ನಿ ಮಾಡೋಣ. ಈ ಚಾಟನ್ನ ಮಾಡಿ ನೀವು ಫ್ರಿಜ್ ಒಳಗೆ ಯಾವ ರೀತಿ ಸ್ಟೋರ್ ಮಾಡಿಡ್ಬೇಕು, ಆಮೇಲೆ ಇದನ್ನ ನೀವು ಯಾವ ರೀತಿ ಸರ್ವ್ ಮಾಡಬೇಕು, ಆಮೇಲೆ ಇದು ಬಹಳ ಪರ್ಫೆಕ್ಟ್ ಆದ ಟೇಸ್ಟ್ ಕೊಡ್ಲಿಕ್ಕೆ ಯಾವ ಟಿಪ್ಸ್ ಅನ್ನ ನೀವು ಫಾಲೋ ಮಾಡಬೇಕು, ಎಲ್ಲವನ್ನು ನಾನು ನಿಮ್ ಜೊತೆ ಶೇರ್ ಮಾಡೀನಿ. ಹರೇ ಶ್ರೀನಿವಾಸ, ಸ್ವಾದಿಷ್ಟ ರೆಸಿಪಿಗೆ ಸ್ವಾಗತ. ಈ ಸ್ಟ್ರೀಟ್ ಸ್ಟೈಲ್ ಪಕೋಡಾ ಚಾಟ್ ಮನಿಯೊಳಗ ಅದೇ ಟೇಸ್ಟ್ ಒಳಗ ಯಾವ ರೀತಿ ಮಾಡೋದು ನೋಡೋಣ. ಇಲ್ಲಿ 1 ಗ್ಲಾಸು ಹೆಸರು ಬೇಳೆ ಮತ್ತು 1 ಗ್ಲಾಸು ಉದ್ದಿನ ಬೇಳೆ ಎರಡು ಸಮ ಪ್ರಮಾಣದಾಗೆ ತಗೊಳ್ಳೋಣ. ಇದನ್ನ ಒಂದ್ 2-3 ಸರ್ತಿ ಸ್ವಚ್ಛ ತೊಳೆದು ಒಂದು 5 ತಾಸಿನವರೆಗೂ ನೆನೆಲಿಕ್ಕೆ ಇಡೋಣ. ಇವಾಗ ಒಂದು ರೆಡ್ ಚಟ್ನಿ ಮಾಡೋಣ, ಕೆಂಪು ಚಟ್ನಿ, ಈಸಿಯಾಗಿ ಇನ್ಸ್ಟಂಟ್ ಆಗಿ. ಸ್ವಲ್ಪ ನಾನು ಗುಂಟೂರು ಒಣಮೆಣಸಿನ್ಕಾಯಿ ತಗೊಂಡಿನಿ, ಸ್ವಲ್ಪ ಬ್ಯಾಡಿಗೆ ಒಣಮೆಣಸಿನ್ಕಾಯಿ ತಗೊಂಡಿನಿ. ಎರಡನ್ನ ಬಿಸಿ ನೀರು ಹಾಕಿ ಸ್ವಲ್ಪ ಒಂದು 10 ನಿಮಿಷ ಚಂದ ನೆನೆಲಿಕ್ಕೆ ಬಿಡ್ರಿ. ಇದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ, ಒಂದು 5-6 ನಿಮಿಷದೊಳಗೆ ಚಂದ ನೆನೀತದೆ. ಆಮೇಲೆ ನೀವು ಒಂದ್ ವೇಳೆ ಇನ್ಸ್ಟಂಟ್ ಆಗಿ ಬೇಕಾಗಿತ್ತು, ಒಣಮೆಣಸಿನ್ಕಾಯಿ ಇರ್ಲಿಲ್ಲ ಅಂದ್ರೆ ಕೆಂಪು ಖಾರ ಪುಡಿ ತಗೊಂಡು ಅದ್ರೊಳಗೂ ಈ ರೀತಿ ಮಾಡಬಹುದು ನೀವು. ಆಮೇಲೆ ಒಂದು ಮಿಕ್ಸರ್ ಜಾರ್ ಒಳಗೆ ಇದನ್ನ ತಗೊಂಡು ಇದಕ್ಕೆ ನಾನು ಸ್ವಲ್ಪನೇ ಈ ಜೀರಿಗೆ ಹಾಕ್ಲಿಕ್ಕತ್ತೀನಿ. ಬೆಳ್ಳುಳ್ಳಿ ತಿನ್ನೋರು ನೀವು ಬೆಳ್ಳುಳ್ಳಿ ಬೇಕು ಅನ್ಸಿದ್ರೆ ಬೆಳ್ಳುಳ್ಳಿ ಇದ್ರೊಳಗೆ ಹಾಕೋಬಹುದು. ಆಮೇಲೆ ಸ್ವಲ್ಪ ಉಪ್ಪು, 2 ಸಣ್ಣ ಚಮಚದಷ್ಟು ನಾವು ಪುಟಾಣಿ ಕಾಳು ಹಾಕೋಣ. ಪುಟಾಣಿ ಕಾಳು ಏನದ ಇಲ್ಲೇ ನಮಗ ಈ ಒಂದು ಬೈಂಡಿಂಗ್ ಅದು ಕೆಲಸ ಮಾಡ್ತದೆ. ಇದ್ರಲಿಂದ ಚಟ್ನಿ ಸ್ವಲ್ಪ ಸ್ಮೂತ್ ಪೇಸ್ಟ್ ರೆಡಿ ಆಗ್ತದೆ. ಇದನ್ನ ತೆಗೆದು ಒಂದು ಸೈಡ್ ಇಟ್ಕೊಳ್ರಿ. ಇವನ್ ಇದನ್ನ ನೀವು ಸ್ಟೋರ್ ಮಾಡಿ 8 ದಿನದವರೆಗೂ ಫ್ರಿಜ್ಜಲ್ಲಿ ಇಡ್ಬೋದು. ಇವಾಗ ಎಲ್ಲ ಕಡೆ ಚಾಟಿಗೆ ಉಪಯೋಗಿಸೋ ಒಂದು ಚಾಟ್ ಮಸಾಲ ಅಂದ್ರೆ ಸೀಕ್ರೆಟ್ ಮಸಾಲೆ ಮಾಡೋಣ. 1 ಟೇಬಲ್ ಸ್ಪೂನು ಬ್ಲ್ಯಾಕ್ ಸಾಲ್ಟ್ ಕಾಲ ನಮಕ್ ತೊಗೊಂಡಿನಿ, ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಪುಡಿ, 2 ಟೇಬಲ್ ಸ್ಪೂನ್ ಇಲ್ಲಿ ನಾವು ಚಾಟ್ ಮಸಾಲ ಹಾಕೊಳ್ಳೋಣ, 1 ಟೇಬಲ್ ಸ್ಪೂನ್ ಕೆಂಪು ಖಾರದ ಪುಡಿ. ಎಲ್ಲವನ್ನ ಚಂದ ಮಿಕ್ಸ್ ಮಾಡಿ ನೀವು ಒಂದು ಏರ್ಟೈಟ್ ಬಾಕ್ಸ್ ಒಳಗೆ ಹಾಕಿ ಇಡ್ರಿ. ಯಾವುದೇ ಚಾಟ್ ಮಾಡ್ರಿ, ಎಲ್ಲ ಚಾಟಿಗೂ ಇದು ಒಂದು ಪರ್ಫೆಕ್ಟ್ ಆದ ಮಸಾಲ. ಈವನ್ ನೀವು ಸ್ಯಾಂಡ್ವಿಚ್ಗೂ ಇದನ್ನ ಉಪಯೋಗಿಸ್ಕೋಬಹುದು. ಇವಾಗ ಬೇಳೆಗಳ ನೆನೆಸಿ ಒಂದು 5 ಗಂಟೆ ಆಯ್ತು, ಚಂದ ಚಲೋ ನೆನೆದು ಬಂದಿದೆ. ಇವಾಗ ಇದನ್ನ ನಾವು ಕಡಿಮೆ ನೀರು ಹಾಕಿ ಚಂದ ಪೇಸ್ಟ್ ಮಾಡ್ಕೋಬೇಕು, ಜಾಸ್ತಿ ನೀರು ಹಾಕಬಾರ್ದು. ಪೇಸ್ಟ್ ಯಾವ ರೀತಿ ಇರ್ಬೇಕಂದ್ರೆ ಬಹಳ ಸ್ಮೂತ್ ಆಗಿರ್ಬೇಕು. ಆಮೇಲೆ ನಾವು ಹಿಂಗ ಕೆಳಗೆ ಹಾಕಿದ್ರೆ ಈ ರೀತಿ ಕೆಳಗಡೆ ಮುದ್ದೆಯಾಗಿ ಬೀಳ್ಬೇಕು, ಆ ಕನ್ಸಿಸ್ಟೆನ್ಸಿ ಒಳಗೆ ಇರಬೇಕು. ಆಮೇಲೆ ಅದ್ರೊಳಗೆ ಹಾಕ್ಲಿಕ್ಕೆ ನಾನು ಒಂದು ಸಿಂಪಲ್ ಮಸಾಲೆ ಮಾಡ್ಕೊಲಿಕತ್ತೀನಿ. ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮತ್ತೆ ಹಸಿ ಶುಂಠಿ ಹಾಕೊಂಡು, ಆಮೇಲೆ ಸ್ವಲ್ಪನೇ ಇದಕ್ಕೆ ಜೀರಿಗೆ ಹಾಕೊಳ್ರಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದ್ರದ್ದು ಒಂದು ಜಸ್ಟ್ ಇದ್ರದ್ದು ಕ್ರಶ್ ಮಾಡ್ಕೋಬೇಕು, ಪೂರ ಪೇಸ್ಟ್ ಮಾಡ್ಕೋಬೇಡ್ರಿ. ಇವಾಗ ನಾವು ರುಬ್ಬಿ ಎಲ್ಲಾನು ಒಂದು ಬೌಲ್ ಒಳಗೆ ತಗೊಂಡಿವಿ ಹಿಟ್ಟು. ಅದಕ್ಕೆ ಎಷ್ಟು ಬೇಕೋ ರುಚಿಗೆ ಉಪ್ಪು, ಆಮೇಲೆ ಈ ಮಸಾಲೆ ಹಾಕೊಳ್ಳೋಣ. ಇದನ್ನ ಹಿಟ್ಟನ್ನ ಕೂಡ ನೀವು ಮಾಡಿ ಫ್ರಿಜ್ಜಲ್ಲಿ ಇಡ್ಬೋದು. ಇವಾಗ ನೋಡ್ತಿರ್ಬೋದು ನೀವು, ನಾನು ಇಲ್ಲಿ ಯಾವುದೇ ಸೋಡಾನ ಹಾಕಿಲ್ಲ. ಸೋಡಾ ಹಾಕ್ತೇನೆ ಎಷ್ಟು ಹೌರ್ಗಾಗಿ ನಾವು ಇದು ಪಕೋಡ ಮಾಡ್ಬೋದು ಅದನ್ನ ಹೇಳ್ತೀನಿ ನೋಡ್ರಿ. ಸ್ವಲ್ಪ ಎಲ್ಲವನ್ನ ಹಾಕಿ ಕಲಸಿ ಆಮೇಲೆ ಕೈಯಿಂದ ಇದನ್ನ ಚಂದ ನಾವು ಬೀಟ್ ಮಾಡಬೇಕು. ಬೀಟ್ ಅಂದ್ರೆ ಎಷ್ಟು ತಿಕ್ಬೇಕು ಅಂದ್ರೆ ಹಿಟ್ಟು ಏನದ ಉಬ್ಬಿ ಮೇಲೆ ಬರ್ತದ. ಇದಕ್ಕ ಒಂದು 4-5 ನಿಮಿಷ ತಗೊಳ್ತದೆ ಅಷ್ಟೇ. ನೀವು ಎಷ್ಟು ಚಂದ ಇದನ್ನ ಬೀಟ್ ಮಾಡ್ತಿರೋ ಅಷ್ಟು ಹಿಟ್ಟು ಉಬ್ಬಿ ಹೌರ್ಗಾಗಿ ಬರ್ತದೆ. ಇಲ್ಲಿ ನಾವು ಯಾವುದೇ ರೀತಿಯ ಸೋಡಾ ಹಾಕೋ ಅವಶ್ಯಕತೆನೇ ಇಲ್ಲ. ಆಮೇಲೆ ಹೆಸರು ಬೇಳೆ ಏನದ ಅದನ್ನು ಇದ್ರಲ್ಲಿ ಹಾಕಿರೋದ್ರಿಂದ ಬಹಳ ಲೈಟ್ ಹಗುರಾಗಿರೋ ಹೆಸರು ಬೇಳೆಯಿಂದ ಈ ಪಕೋಡ ಬಹಳ ಹೌರ್ಗ ಆಗ್ತಾವ, ಬಹಳ ಲೈಟ್ ಆಗ್ತವ. ಇದು ಏನದಲ್ಲ ಗುಜರಾತ್ ರಾಜಸ್ಥಾನದ ಒಂದು ಫೇಮಸ್ ಪಕೋಡ, ಅಲ್ಲಿಯ ಒಂದು ಫೇಮಸ್ ಚಾಟ್ ಇದು. ಇವಾಗ ಚಂದ ಎಲ್ಲಾನು ನಾನು ಕೈಯಿಂದ ಬೀಟ್ ಮಾಡೀನಿ. ಇವಾಗ ಕರೆಕ್ಟ್ ಆಗಿದ್ದೇನೆ ಇಲ್ಲೋ ನೋಡ್ಲಿಕ್ಕೆ. ಹಿಟ್ಟನ್ನ ಸ್ವಲ್ಪ ಒಂದು ಗ್ಲಾಸ್ ಒಳಗ ಅಥವಾ ಒಂದು ಬಟ್ಲದೊಳಗೆ ನೀರು ತಗೊಂಡು ಸ್ವಲ್ಪನೇ ಹಿಟ್ಟನ್ನ ಅದ್ರೊಳಗೆ ಹಾಕ್ರಿ. ಹಿಟ್ಟು ಎಷ್ಟು ಚಂದ ಮೇಲೆ ತೇಲಿ ಬರ್ತದೆ. ಯಾಕಂದ್ರೆ ಬಹಳ ಲೈಟ್ ಆಗಿರೋದ್ರಿಂದ ಏನಾಗ್ತದೆ, ಇದು ಚಂದ ಮೇಲೆ ತೇಲಾಡ್ಲಿಕ್ಕತ್ತದ. ಇವಾಗ ಇದನ್ನ ನಾವು ಈ ಗೋಲ್ ಬಜ್ಜಿ ಕರಿತೀವಲ್ಲ ಅದೇ ರೀತಿ ಗುಂಡ್ಗುಂಡಕ್ಕೆ ಸಣ್ಣಗೆ ಸಣ್ಣ ಹಾಕಿ ಕರಿಬೇಕು. ಯಾಕಂದ್ರೆ ಇದು ಇಷ್ಟು ಲೈಟ್ ಆಗಿರ್ತದೆ ಅಂದ್ರೆ ಸಣ್ಣ ಸಣ್ಣ ಹಾಕಿರೋ ಉರುಳೆಗಳು ಚಂದ ಕರೆದ ಮೇಲೆ ಬಹಳ ಉಬ್ಬಿ ಅಗಲಗ್ಲ ಆಗ್ತವೆ. ಆಮೇಲೆ ಈ ಚಾಟಿಗೆ ಬಹಳ ದೊಡ್ಡ ದೊಡ್ಡ ಸೈಜಿಂದು ಪಕೋಡ ಮಾಡಬಾರ್ದು, ಮೀಡಿಯಂ ಸೈಜಿಂದೇ ಪಕೋಡ ಇರಬೇಕು. ಲೋ ಟು ಮೀಡಿಯಂ ಫ್ಲೇಮ್ ಒಳಗೆ ನೀವು ಇದನ್ನ ಚಂದ ಸ್ವಲ್ಪ ಬ್ರೌನ್ ಆಗೋವರೆಗೂ ನೀವು ಇದನ್ನ ಫ್ರೈ ಮಾಡ್ರಿ. ಎಷ್ಟು ಸಾಫ್ಟ್ ಆಗಿ ಮತ್ತೆ ಎಕ್ದಮ್ ಲೈಟ್ ಆಗಿ ಪಕೋಡ ರೆಡಿ ಆಗ್ತದೆ. ಸೋಡಾ ಹಾಕಿಲ್ಲ ಆದ್ರೂ ಬಹಳ ಹಗುರವಾಗಿ ಈ ಪಕೋಡ ರೆಡಿ ಆಗ್ತದೆ. ಇದನ್ನ ನೀವು ಇನ್ನೂ ಮುಂದೆ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಯಾಕಂದ್ರೆ ಯಾವ ರೀತಿ ಇದ್ರಲಿಂದ ನೀವು ಚಾಟ್ ರೆಡಿ ಮಾಡ್ಬೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಇವಾಗ ಒಂದು ದೊಡ್ಡ ಪಾತ್ರೆ ತಗೊಳ್ರಿ, ಅದ್ರೊಳಗೆ ಸಾಕಷ್ಟು ನೀರು ತಗೊಂಡು ಸ್ವಲ್ಪನೇ ಉಪ್ಪು ಆಮೇಲೆ ಸ್ವಲ್ಪ ಹಿಂಗ ಹಾಕೋಣ.
ಈ ಹಿಂಗ ನೀರಿನೊಳಗ ನಾವೇನ್ ಮಾಡ್ಬೇಕು, ಈ ಮಾಡಿರೋ ಎಲ್ಲ ಪಕೋಡನ ನಾವು ನೆನಿಲಿಕ್ಕೆ ಇಡ್ಬೇಕು. ಬರೀ ಉದ್ದಿನ ಬೇಳೆದೇನೋ ವಡ ಮಾಡ್ತೀವಲ್ಲ, ಅದು ಸ್ವಲ್ಪ ಡೈಜೆಷನ್ಗೆ ಹಾರ್ಡ್. ವಯಸ್ಸಾದವರಿಗೆ, ಮಕ್ಕಳಿಗೆ ಅದು ಸ್ವಲ್ಪ ಹಾರ್ಡ್ ಅನ್ನಿಸ್ತದೆ. ಬಟ್ ಇದು ಬಹಳ ಲೈಟ್ ಆಗಿರ್ತದೆ. ಆಮೇಲೆ ಇದನ್ನ ಒಂದು 10 ನಿಮಿಷ ಹಿಂಗಿ ನೀರೊಳಗ ನೆನಿಲಿಕ್ಕೆ ಇಡ್ರಿ. ಸ್ವಲ್ಪ 10 ನಿಮಿಷದೊಳಗೆ ಸಾಫ್ಟ್ ಆಗ್ತದೆ, ಸ್ವಲ್ಪ ಉಬ್ಬಿನೂ ಬರ್ತದೆ ಅದು. ಆಮೇಲೆ ಲೈಟ್ ಆಗಿ ಅದ್ರದ್ದು ಒಳಗಿರೋ ಸ್ವಲ್ಪನೇ ನೀರು, ಜಾಸ್ತಿ ಅಲ್ಲ, ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಹಿಂಡಿ ಎಲ್ಲವನ್ನ ಒಂದು ಪಾತ್ರೆ ಒಳಗ ಸೈಡ್ಗೆ ಮಾಡ್ಕೊಂಡು ಇಟ್ಕೊಳ್ರಿ. ಇವಾಗ ಇದರಿಂದ ನಾವು ಯಾವ ರೀತಿ ನೀವು ಇದನ್ನ ಸರ್ವ್ ಮಾಡ್ತೀರಿ ಅದನ್ನು ಬಹಳ ಇಂಪಾರ್ಟೆಂಟ್. ಇವಾಗ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರಿ. ಇದಕ್ಕೋಸ್ಕರ ನಾನು ಹುಣಸೆ ಹಣ್ಣಿನ ಸಿಹಿ ಚಟ್ನಿ, ಪುದೀನಾ ಚಟ್ನಿ ಇವೆರಡರದ್ದು ರೆಸಿಪಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿನಿ. ಆಮೇಲೆ ರೆಡ್ ಚಟ್ನಿ ಇವಾಗ ಹೇಳ್ಕೊಟ್ಟಿದ್ದೀನಿ. ಇದು ಸಿಹಿ ಮೊಸರು, ಗಟ್ಟಿಯಾಗಿರೋ ಮೊಸರಲ್ಲಿ ಸಕ್ಕರೆ ಹಾಕಿ ಬೀಟ್ ಮಾಡಿ ಇಡಬೇಕು. ಆಮೇಲೆ ಇದು ಸೀಕ್ರೆಟ್ ಮಸಾಲೆ ಇವಾಗ ಹೇಳ್ಕೊಟ್ಟಿದ್ದೀನಿ, ಆ ಮಸಾಲೆ ಇದನ್ನ ನೀವು ಸ್ಯಾಂಡ್ವಿಚ್ಗೂ ಉಪಯೋಗಿಸ್ಕೋಬಹುದು. ಆಮೇಲೆ ಮೇಲೆ ಕ್ರಂಚಿನೆಸ್ ಕೊಡ್ಲಿಕ್ಕೆ ಸ್ವಲ್ಪ ಖಾರ ಬೂಂದೆ, ಇದೆಷ್ಟೆಲ್ಲ ಬೇಕು. ಇವಾಗ ಈ ನೆನೆದಿರೋ ಈ ಪಕೋಡ ಏನವ, ನೀವು ಒಂದು ದೊಡ್ಡ ಸ್ಟೀಲಿನ ಪಾತ್ರೆ ಇರಲಿ, ಪರಾತ್ ಇರಲಿ, ಅಥವಾ ಬೌಲು ಯಾವ್ದು ಬೇಕೋ ಅದು ತಗೊಳ್ರಿ. ಅದ್ರೊಳಗೆ ಈ ರೀತಿ ಅರೇಂಜ್ ಮಾಡಿ ಇಟ್ಟು ಸಾಕಷ್ಟು ಅದ್ರ ಮೇಲೆ ಸಿಹಿ ಮೊಸರನ್ನ ಹಾಕಿ, ಈ ಸಿಹಿ ಹುಣಸೆ ಹಣ್ಣಿನ ಚಟ್ನಿ ಏನದಲ್ಲ ಅದ್ರ ಮೇಲೆ ಎಲ್ಲ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಇದನ್ನ ನೀವು ಡೆಕೋರೇಷನ್ ಮಾಡ್ಬೋದು. ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಮಧ್ಯ ಮಧ್ಯ ಈ ಹಸಿರು ಚಟ್ನಿ, ಗ್ರೀನ್ ಪುದೀನಾ ಚಟ್ನಿ ಹಾಕ್ರಿ. ಆಮೇಲೆ ಅದ್ರ ನಡುವೆ ಈ ರೆಡ್ ಚಟ್ನಿ ನೋಡ್ಬೋದು ನೀವು, ಎಷ್ಟು ಕಲರ್ಫುಲ್ ಆಗಿರೋ ಈ ಚಾಟ್ ನೋಡಿದ ತಕ್ಷಣ ಎಲ್ಲರೂ ತಿನ್ಬೇಕಂತಾರ. ಆಮೇಲೆ ಇದ್ರ ಮೇಲೆ ನಾವು ಹೇಳ್ಕೊಟ್ಟಿರೋ ಸೀಕ್ರೆಟ್ ಮಸಾಲ ಹಾಕ್ರಿ. ಆಮೇಲೆ ಈ ಖಾರ ಬುಂದಿ ಹಾಕಿದನ್ನ ನೀವು ಫ್ರಿಜ್ ಒಳಗ 1 ರಿಂದ 2 ದಿನ ಇಡ್ಬೋದು. ಬೇಕಾದ್ರೆ ನೀವು ಖಾರ ಬುಂದಿ ಹಾಕದೆ ಹಾಗೇನೆ ಫ್ರಿಜ್ ನಲ್ಲಿ ಇಡ್ಬೋದು. ಯಾವಾಗ ನೀವು ಸರ್ವ್ ಮಾಡ್ಬೇಕೋ ಅವಾಗ ಒಂದು ಬೌಲ್ ಒಳಗ ಈ ಪಕೋಡಗಳನ್ನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಹಾಕ್ರಿ. ಆಮೇಲೆ ಅದ್ರ ಮೇಲೆ ಇನ್ನಷ್ಟು ಸಿಹಿ ಮೊಸರು ಜಾಸ್ತಿ ಇದರಲ್ಲಿ ಯೂಸ್ ಮಾಡಬೇಕು. ಆಮೇಲೆ ಈ ಹುಣಸೆ ಹಣ್ಣಿನ ಸಿಹಿ ಚಟ್ನಿ, ಆಮೇಲೆ ಪುದೀನಾದ ಹಸಿರು ಚಟ್ನಿ, ಆಮೇಲೆ ರೆಡ್ ಚಟ್ನಿ, ಇದ್ರ ಮೇಲೆ ಲೈಟ್ ಆಗಿ ನಾವು ಮಾಡಿರೋ ಸೀಕ್ರೆಟ್ ಮಸಾಲೆ ಹಾಕಬೇಕು. ಆಮೇಲೆ ಇದ್ರ ಮೇಲೆ ಸ್ವಲ್ಪ ಖಾರ ಬುಂದಿ ಕ್ರಂಚಿನೆಸ್ಸಿಗೆ, ಸ್ವಲ್ಪ ಇನ್ನು ಟೇಸ್ಟಿಗೆ ಈ ದಾಳಿಂಬ್ರಿ ಬೀಜ ಹಾಕ್ರಿ. ಈ ರೀತಿ ಚಾಟ್ ಯಾರಿಗಿಷ್ಟ ಇಲ್ಲ ಹೇಳ್ರಿ, ನಿಮಗೆ ಹೇಗೆ ಅನ್ನಿಸ್ತು ಪ್ಲೀಸ್ ಕಾಮೆಂಟ್ಸ್ ಮಾಡಿ.